ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಹಾಗೆ ಚಂದ್ರಗ್ರಹಣದ ಬಗ್ಗೆನೂ ಸ್ವಲ್ಪ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಮತ್ತು ನನ್ನ ವಿಡಿಯೋಸ್ ಬರುತ್ತೆ, ಐಕ್ ಬೆಲ್ ಆನ್ ಮಾಡ್ಕೊಂಡು ಇಟ್ಕೊಳ್ಳಿ. ಮತ್ತು ನಾನು ವಿಡಿಯೋ ಯಾವ್ದು ಹಾಕ್ತೀನಿ ಅನ್ನೋದು ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮಾರ್ಚ್ 3ರಂದು ಪೂರ್ಣ ಚಂದ್ರಗ್ರಹಣ ಸಂಭವಿಸಲಿದೆ. ಇದು ವರ್ಷದ ಅತ್ಯಂತ ಪ್ರಮುಖ ಖಗೋಳ ವಿದ್ಯಮಾನಗಳಲ್ಲಿ ಒಂದು. ಗ್ರಹಣದ ಸಮಯ. ಭಾರತೀಯ ಕಾಲಮಾನ ಪ್ರಕಾರ ಗ್ರಹಣದ ಸಮಯ ಯಾವುದು ಅಂದರೆ, ಭಾರತದಲ್ಲಿ ಗ್ರಹಣದ ವಿವಿಧ ಹಂತಗಳು ಈ ಕೆಳಗಿನಂತಿವೆ. ಅಂದರೆ ಬೇರೆ ಬೇರೆ ಕಡೆ ಸ್ವಲ್ಪ ಟೈಮು ಬದಲಾವಣೆ ಇದೆ ಅಂತ. ಗ್ರಹಣದ ಆರಂಭ ಮಧ್ಯಾಹ್ನ ಸುಮಾರು 2:12ಕ್ಕೆ. ಪೂರ್ಣಗ್ರಹಣ ಸಂಜೆ 4 ಗಂಟೆಗೆ. ಗ್ರಹಣದ ಗರಿಷ್ಠ ಸಮಯ ಸಂಜೆ 4:54ಕ್ಕೆ. ಪೂರ್ಣಗ್ರಹಣದ ಅಂತ್ಯ ಸಂಜೆ 5:47ಕ್ಕೆ. ಗ್ರಹಣದ ಸಂಪೂರ್ಣ ಮುಕ್ತಾಯ ರಾತ್ರಿ 7:35 ಗಂಟೆಗೆ. ಭಾರತದಲ್ಲಿ ಇದು ಸ್ಪಷ್ಟವಾಗಿ ಗೋಚರವಾಗುತ್ತದೆ. ಭಾರತದ ಹೆಚ್ಚಿನ ಭಾಗಗಳಲ್ಲಿ ಚಂದ್ರೋದಯವಾಗುವ ಮೊದಲೇ ಪೂರ್ಣ ಹಂತದ ಮುಗಿಯುವುದರಿಂದ ನಮಗೆ ಗ್ರಹಣದ ಅಂತ್ಯದ ಭಾಗ ಮಾತ್ರ ಗೋಚರಿಸಬಹುದು. ಈಶಾನ್ಯ ಭಾರತದ ಕೆಲವು ಭಾಗಗಳಲ್ಲಿ ಸ್ವಲ್ಪ ಉತ್ತಮವಾಗಿ ಕಾಣಿಸಬಹುದು. ವಿಶೇಷತೆ: ಈ ಸಮಯದಲ್ಲಿ ಚಂದ್ರನು ಕೆಂಪು ಬಣ್ಣದಲ್ಲಿ ಕಾಣಿಸುವುದರಿಂದ ಬ್ಲಡ್ ಮೂನ್ ಅಂದರೆ ರಕ್ತ ಚಂದ್ರ ಅಂತ ಕಾಣಿಸುತ್ತಾನೆ ಎಂದು ಕರೆಯಲಾಗುತ್ತದೆ. ಗಮನಿಸಬೇಕಾದ ಅಂಶಗಳು: ಸುರಕ್ಷತೆ ಅಂದರೆ ಇದು ಗ್ರಹಣದಿಂದ ಏನು ಸುರಕ್ಷತೆ ಮಾಡ್ಕೋಬೇಕು ಅಂತ. ಸೂರ್ಯಗ್ರಹಣದಂತಲ್ಲದೆ ಚಂದ್ರಗ್ರಹಣವನ್ನು ನೋಡಲು ಯಾವುದೇ ವಿಶೇಷ ಕನ್ನಡಕಗಳ ಅಗತ್ಯವಿಲ್ಲ. ಅಂದರೆ ಬರಿಗಣ್ಣಿಂದ ನೋಡಬಹುದು. ನೀವು ಇದನ್ನು ನೇರವಾಗಿ ಕಣ್ಣುಗಳಿಂದ ನೋಡಬಹುದು. ನಂಬಿಕೆಗಳು: ಭಾರತೀಯ ಸಂಪ್ರದಾಯದ ಪ್ರಕಾರ ಗ್ರಹಣದ ಸಮಯದಲ್ಲಿ ಆಹಾರ ಸೇವನೆ ಮಾಡಬಾರದು ಎಂಬ ನಂಬಿಕೆ ಇದೆ. ನೀವು ಸಂಪ್ರದಾಯವನ್ನು ಪಾಲಿಸುವವರಾಗಿದ್ದರೆ ಗ್ರಹಣದ ಅವಧಿಯಲ್ಲಿ ಜಾಗರೂಕರಾಗಿರಿ. ಭಾರತೀಯ ಸಂಪ್ರದಾಯ ಮತ್ತು ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಚಂದ್ರಗ್ರಹಣದ ಸಮಯದಲ್ಲಿ ಕೆಲವು ನಿಯಮಗಳು ಪಾಲಿಸುವುದು ಒಳ್ಳೆಯದು ಎಂಬ ನಂಬಿಕೆ. ಇವುಗಳನ್ನು ವೈಜ್ಞಾನಿಕವಾಗಿ ಪಾಲಿಸುವವರಿಗಿಂತ ಹೆಚ್ಚಾಗಿ ಸಂಪ್ರದಾಯದಲ್ಲಿ ನಂಬಿಕೆ ಇರುವವರು ಅನುಸರಿಸುತ್ತಾರೆ. ಮಾಡಬೇಕಾದ ಕೆಲಸಗಳು: ಸ್ನಾನ. ಗ್ರಹಣದ ಆರಂಭವಾಗುವ ಮೊದಲು ಮತ್ತು ಗ್ರಹಣದ ಮುಕ್ತಾಯದ ನಂತರ ಸ್ನಾನ ಮಾಡುವುದು ಶುಭ ಎಂದು ಪರಿಗಣಿಸಲಾಗುತ್ತದೆ. ದರ್ಭೆ ಅಥವಾ ತುಳಸಿ ಎಲೆ, ಮನೆಯಲ್ಲಿರುವ ಹಾಲು, ಮೊಸರು, ಉಪ್ಪಿನಕಾಯಿ ಮತ್ತು ಇತರ ಆಹಾರ ಧಾನ್ಯಗಳಿಗೆ ಗ್ರಹಣದ ಮೊದಲು ದರ್ಭೆ ಅಥವಾ ತುಳಸಿ ಎಲೆಯನ್ನು ಹಾಕಿಡುವುದು ವಾಡಿಕೆ. ಇದು ಆಹಾರದ ಮೇಲೆ ಗ್ರಹಣದ ನಕಾರಾತ್ಮಕ ಕಿರಣಗಳು ಬೀಳುತ್ತವೆ ಅದನ್ನು ತಡೆಯುತ್ತದೆ ಎಂಬ ನಂಬಿಕೆ ಇದೆ. ಧ್ಯಾನ ಮತ್ತು ಜಪ. ಗ್ರಹಣದ ಸಮಯದಲ್ಲಿ ಮನಸ್ಸು ಶಾಂತವಾಗಿರಲು ದೇವರ ನಾಮಸ್ಮರಣೆ, ಜಪ ಮಾಡುವುದು ಉತ್ತಮ. ದಾನ. ಗ್ರಹಣ ಮುಗಿದ ನಂತರ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಆಹಾರ ಮತ್ತು ಬಟ್ಟೆಯನ್ನು ದಾನ ಮಾಡುವುದು ಪುಣ್ಯದಾಯಕ. ಗ್ರಹಣದ ಸಮಯದಲ್ಲಿ ಮಾಡಬಾರದ ಕೆಲಸಗಳು: ಆಹಾರ ಸೇವನೆ. ಗ್ರಹಣದ ಸಮಯದಲ್ಲಿ ಆಹಾರವನ್ನು ಸೇವಿಸಬಾರದು ಎಂಬುದು ಮುಖ್ಯ ನಿಯಮ. ಗ್ರಹಣ ಆರಂಭಕ್ಕೆ 3 ರಿಂದ 9 ಗಂಟೆಗಳ ಮೊದಲೇ ಊಟ ಮುಗಿಸುವುದು ಒಳ್ಳೆಯದು. ಆದರೆ ಮಕ್ಕಳು, ವೃದ್ಧರು ಮತ್ತು ಅನಾರೋಗ್ಯ ಪೀಡಿತರಿಗೆ ಇದರಿಂದ ಊಟ ಮಾಡೋದು ಒಳಿತು. ಅವರಿಗೆ ಊಟದ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಅನ್ನೋದರಿಂದ ಅವರು ಊಟ ಮಾಡಬಹುದು. ಅಡುಗೆ ಮಾಡುವುದು. ಗ್ರಹಣದ ಅವಧಿಯಲ್ಲಿ ಹೊಸದಾಗಿ ಅಡುಗೆ ಮಾಡುವುದು ಅಥವಾ ತರಕಾರಿಗಳನ್ನು ಹೆಚ್ಚುವುದು ಮಾಡಬಾರದು. ನಿದ್ದೆ. ಗ್ರಹಣದ ಅವಧಿಯಲ್ಲಿ ನಿದ್ರೆ ಮಾಡಬಾರದು, ಬದಲಿಗೆ ಎಚ್ಚರದಿಂದಿರಬೇಕು ಎಂದು ಶಾಸ್ತ್ರಗಳು ಹೇಳುತ್ತವೆ. ಗರ್ಭಿಣಿಯರು ಗ್ರಹಣದ ಸಮಯದಲ್ಲಿ ಮನೆಯಿಂದ ಹೊರಗೆ ಬರಬಾರದು ಮತ್ತು ಚೂಪಾದ ವಸ್ತುಗಳನ್ನು ಅಂದರೆ ಕತ್ತರಿ, ಚಾಕು ಈ ಥರದ ವಸ್ತುಗಳನ್ನು ಗರ್ಭಿಣಿಯರು ಬಳಸಬಾರದು ಎಂಬ ಬಲವಾದ ನಂಬಿಕೆ ಇದೆ. ವೈಜ್ಞಾನಿಕ ದೃಷ್ಟಿಕೋನ. ವಿಜ್ಞಾನದ ಪ್ರಕಾರ ಚಂದ್ರಗ್ರಹಣವನ್ನು ಬರಿಗಣ್ಣಿನಿಂದ ನೋಡುವುದರಿಂದ ಅಥವಾ ಆ ಸಮಯದಲ್ಲಿ ಆಹಾರ ಸೇವಿಸುವುದರಿಂದ ಯಾವುದೇ ದೈಹಿಕ ತೊಂದರೆ ಉಂಟಾಗುವುದಿಲ್ಲ. ಆದರೆ ನಮ್ಮ ಸಂಪ್ರದಾಯದ ಬಗ್ಗೆ ಗೌರವವಿಟ್ಟು ಈ ಮೇಲಿನ ನಿಯಮವನ್ನು ಪಾಲಿಸಬೇಕು. ಒಂದು ಸಲಹೆ: ಗ್ರಹಣ ಮುಗಿದ ನಂತರ ಮನೆಯನ್ನು ಸ್ವಚ್ಛಗೊಳಿಸಿ ದೇವರಿಗೆ ದೀಪ ಹಚ್ಚುವ ವಾಡಿಕೆ. ಗ್ರಹಣದ ಸಮಯದಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸಲು ಮತ್ತು ಧನಾತ್ಮಕ ಶಕ್ತಿಯನ್ನು ಪಡೆಯಲು ಕೆಲವು ವಿಶೇಷ ಮಂತ್ರಗಳನ್ನು ಪಠಿಸುವುದು ಭಾರತೀಯ ಸಂಪ್ರದಾಯದಲ್ಲಿ
ತುಂಬ ಶ್ರೇಷ್ಠವಾದದ್ದು. ಮೊದಲನೆಯದು ಚಂದ್ರ ಗಾಯತ್ರಿ ಮಂತ್ರ. ಚಂದ್ರನ ಅನುಗ್ರಹ ಪಡೆಯಲು ಮತ್ತು ಗ್ರಹಗಳಾದ ದೋಷ ನಿವಾರಣೆಗೆ ಈ ಮಂತ್ರವನ್ನು ಅತ್ಯಂತ ಪರಿಣಾಮಕಾರಿ. ಓಂ ಪುತ್ರಾಯ ವಿದ್ಮಹೇ ಅಮೃತತಾಯಂ ಧೀಮಹಿಂ ತನು ಚಂದ್ರಂ ಪ್ರಚೋದಯಾತ. ಚಂದ್ರನ ಬೀಜ ಮಂತ್ರವನ್ನು ಪಠಿಸಬೇಕು. ಮನಸ್ಸಿನ ಶಾಂತಿಗಾಗಿ ಈ ಮಂತ್ರವನ್ನು ಪಠಿಸಿ. ಓಂ ಶ್ರಾಂ ಶ್ರೀಂ ಶ್ರೂಂ ಸಂ ಚಂದ್ರಮನಸೇ ನಮಃ. ಮಹಾಮೃತ್ಯುಂಜಯ ಮಂತ್ರವನ್ನು ಗ್ರಹಣ ಸಮಯದಲ್ಲಿ ಈ ಮಂತ್ರವನ್ನು ಪಠಿಸುವುದು ವಿಶೇಷ ಪುಣ್ಯದಾಯಕ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು. ಓಂ ತ್ರ್ಯಂಬಕಾಯಂ ಯಜೇಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನಾಂ ಮೃತ್ಯು ಮುಕ್ತಿಯಮಾಮೃತಂ. ವಿಷ್ಣು ಅಷ್ಟೋತ್ತರ ನಾಮ ಮತ್ತು ನಾಮಸ್ಮರಣೆ. ಯಾವುದೇ ಮಂತ್ರಗಳು ನೆನಪಿಲ್ಲದಿದ್ದರೆ ಸರಳವಾಗಿ ಈ ನಾಮವನ್ನು ಜಪಿಸಬಹುದು. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ಶಾಂತಿ ಮಂತ್ರ. ಗ್ರಹಣ ಮುಗಿದ ನಂತರ ಪರಿಸರದ ಶುದ್ಧಿಗಾಗಿ ಈ ಮಂತ್ರ. ಓಂ ಶಾಂತಿ ಶಾಂತಿ ಶಾಂತಿ. ಪಠಿಸುವಾಗ ಗಮನಿಸಬೇಕಾದ ಅಂಶಗಳು. ಮಂತ್ರಗಳನ್ನು ಜೋರಾಗಿ ಹೇಳುವ ಬದಲು ಮನಸ್ಸಿನಲ್ಲಿಯೇ ಜಪಿಸುವುದು ಗ್ರಹಣದ ಸಮಯದಲ್ಲಿ ಹೆಚ್ಚು ಶ್ರೇಷ್ಠ. ಯಾವುದೂ ಪವಿತ್ರ ಗ್ರಂಥಗಳನ್ನು ಅಥವಾ ದೇವರ ವಿಗ್ರಹಗಳನ್ನು ಗ್ರಹಣದ ಸಮಯದಲ್ಲಿ ಮುಟ್ಟಬಾರದು ಮತ್ತು ಕಣ್ಣು ಮುಚ್ಚಿ ಕುಳಿತು ಧ್ಯಾನ ಸ್ಥಿತಿಯಲ್ಲಿ ಜಪಿಸುವುದು ಉತ್ತಮ. ವಿಶೇಷ ಸೂಚನೆ. ಸಂಜೆ ಗ್ರಹಣದ ಅವಧಿಯಲ್ಲಿ 4 ರಿಂದ 5:45 ಒಳಗಡೆ ಪಠಿಸುವುದು ತುಂಬ ಒಳ್ಳೆಯದು ಅಂತ ಹೇಳ್ತಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಾನು ಚಂದ್ರಗ್ರಹಣದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅದು ಹೇಗಿದೆ ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಮುಂದೆ ನನ್ನ ವಿಡಿಯೋಗಳು ಬರುವುದನ್ನು ಎಲ್ಲ ವೀಕ್ಷಣೆ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.